ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ದೀಪಾವಳಿ ಹಬ್ಬಕ್ಕೆ ಉರಕ್ಕಿ ಹೋಳಿಗೆ ಮಾಡೋಣ ಅಂತ ಇದ್ದೀನಿ. ಅಂದರೆ ನಾಳೆ ಲಕ್ಷ್ಮೀ ಪೂಜೆ ಇದೆ ಅಲ್ವಾ, ಅದಕ್ಕೋಸ್ಕರ ಇವತ್ತೇ ಮಾಡಿಟ್ರೆ ನಾಳೆ ಬೆಳಗ್ಗೆ ಪೂಜೆಗೆ ಸರಿಯಾಗುತ್ತೆ ಅಂತೇಳಿ ಇವತ್ತು ಹಬ್ಬದ ದಿವಸ ಮಾಡ್ತಾ ಇದ್ದೀವಿ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಬೆಲ್ಲನ ತೊಗೊಂಡಿದ್ದೀನಿ. ಈ ಬೆಲ್ಲ ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊತೀನಿ. ಇದಕ್ಕೆ ನಾನು ಏಲಕ್ಕಿ, ಗಸಗಸೆ, ಲವಂಗ ಇದನ್ನ ನಾನು ಹುರಿದು ಪೌಡ್ರ್ ಮಾಡ್ಕೊತೀನಿ ಸ್ವಲ್ಪ. ಈಗ ನಾನು ಇದನ್ನ ಹುರ್ಕೊತೀನಿ. ಈಗ ಗಸಗಸೆ ಮತ್ತು ಏಲಕ್ಕಿ, ಲವಂಗನ ಹುರ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹೈಟ್ ಇದೆ ನಮ್ಮದು, ಹಾಗಾಗಿ ನೋಡಿ ಇದನ್ನ ಪೌಡ್ರ್ ಮಾಡ್ಕೊತೀನಿ ಇವಾಗ. ಈಗ ಏಲಕ್ಕಿ, ಲವಂಗ ಎಲ್ಲ ಪೌಡ್ರ್ ಮಾಡ್ಕೊಂಡು ಗಸಗಸೆ ಪೌಡ್ರ್ ಇದರಲ್ಲಿ ಹಾಕ್ತಾ ಇದ್ದೀನಿ ನಾನು ಬೆಲ್ಲದ ಪಾಕದಲ್ಲಿ. ಯಾಕಂದರೆ ಈಗ ನಾವು ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊತೀವಿ, ಅದಕ್ಕೆ ಹಿಟ್ಟಿಗೆ ಏನೇನು ಹಾಕಿದ್ದೀವಿ ಅವಾಗ. ಈಗ ಪಾಕನ ತೆಗೆದಿಟ್ಕೊತಾ ಇದ್ದೀನಿ. ಇದು ರೆಡಿ ಇರಬೇಕು, ಬಿಸಿ ಬಿಸಿ ಪಾಕ. ಇದರಲ್ಲಿ ನಾನು ಸ್ವಲ್ಪ ಪಾಕ ಹಾಕಿ ನೋಡಿದ್ದೀನಿ ಅಷ್ಟೇ. ಇದು ಹಿಟ್ಟು, ಇದರಲ್ಲಿ ಕಡಲೆಬೇಳೆ ಮತ್ತು ಗೋಧಿ, ನವಣೆ ಅಕ್ಕಿ ಸ್ವಲ್ಪ ಎಲ್ಲದನ್ನು ಹುರಿದು ಇದ್ರ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ಈಗ ಈ ಸಕ್ಕರೆ, ಅಂದರೆ ಸಕ್ಕರೆ ಎಲ್ಲ ಬೆಲ್ಲದ ಪಾಕನ ಇದರಲ್ಲಿ ಹಾಕಿ ಈಗ ನಮಗೆ ಈ ಥರ ಗಟ್ಟಿ ಬರಬೇಕು, ಆ ಥರ ಮಾಡ್ಕೊತೀನಿ. ಕಲಿಸೋದು ಇವಾಗ ಹಾಕಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತೀನಿ ನಾನು. ಈಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ. ಗಟ್ಟಿಗೆ ಕಲಿಸ್ಕೊಬೇಕು. ಹಾಗಾಗಿ ನಮಗೆ ಸ್ವಲ್ಪನೇ ಅಂದರೆ ತಟ್ಟಿ ನಾವು ಹೂರ್ಣ ಇನ್ನೂ ಹೂರ್ಣದ ಹಿಟ್ಟು ಥರ ಸೇಮ್ ಹೋಳಿಗೆ ಮಾಡ್ತೀವಲ್ಲ ಆ ಥರ ನಾವು ಮಾಡ್ಕೊಳ್ಳೋದು. ಈಗ ಸ್ವಲ್ಪನೇ ಪಾಕ ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಇದು ಹುರಕ್ಕಿ ಹೋಳಿಗೆ ಅಂತೇಳಿ ಮಾಡೋದು. ಹಾಗಾಗಿ ಒಂದೇ ಸಲ ಎಲ್ಲ ಹಾಕಿದ್ರೆ ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ ನೋಡಿ. ಈಗ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತಾ ಇದೆ, ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ನೋಡಿ. ಈಗ ಇನ್ನೊಂದು ಚೂರು ಹಾಕ್ಕೊತೀನಿ ಪಾಕನ ಅಷ್ಟೇ. ನೋಡಿ ಫ್ರೆಂಡ್ಸ್, ಈಗ ಪಾಕ ಕರೆಕ್ಟ್ ಆಗಿದೆ. ಈಗ ನೋಡಿ ಗಟ್ಟಿ ಆಗಿದೆ, ಇಷ್ಟು ಸಾಕು. ಈಗ ಇದನ್ನು ಸ್ವಲ್ಪ ಕೈಯಲ್ಲಿ ನಾವು ಮಿಕ್ಸ್ ಮಾಡ್ಕೊತ ಇದನ್ನು ನಾವು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ನೆನೆಯಕ್ಕೆ ಬಿಡೋಣ. ಅದು ಕಣಕದಲ್ಲಿ ತುಂಬೋದು ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕಣಕಕ್ಕೆ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಮೈದಾ ಮತ್ತು ರವೆ, ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿ ಅಂದರೆ ಸ್ವಲ್ಪ ಯಾವುದೇ ಸ್ವೀಟ್ ಮಾಡಿದ್ರು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ರುಚಿ ಬರುತ್ತೆ, ಅದಕ್ಕೋಸ್ಕರ. ಆಮೇಲೆ ಇದಕ್ಕೊಂದು 2 ಸ್ಪೂನ್ ಅಷ್ಟು ಬಿಸಿ ಎಣ್ಣೆ ಹಾಕ್ಕೊತೀನಿ. ಕಾಸಿ ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಅಂದರೆ ಕಣಕ ಚೆನ್ನಾಗಿ ಸ್ಮೂತಾಗಿ ಬರಲಿ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತು ಈಗಲೇ ಕೈ ಹಾಕಬೇಡ್ರಿ, ಸುಟ್ಟೆ ಹೋಗೋದಷ್ಟೇ. ಒಂದು ಚೌಟ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಡ್ರಿ. ಇದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಅಂದರೆ ಹೋಳಿಗೆಗೆಲ್ಲ ಮಾಡ್ತೀವಲ್ಲ, ಸ್ವಲ್ಪ ಸಾಫ್ಟಾಗಿ, ಚಪಾತಿಗಿಂತ ಸ್ವಲ್ಪ ಸ್ಮೂತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನೀರು ಹಾಕ್ಕೊತಾ ಇದ್ದೀನಿ, ಅಂದರೆ ಸ್ವಲ್ಪ ಸ್ಮೂತಾಗಿರಲಿ ಹಿಟ್ಟು. ನಾವು ಹೋಳಿಗೆ ಮಾಡ್ಕೊತೀವಲ್ಲ ಸೇಮ್ ಹೋಳಿಗೆ ಹದ, ಒಂದೇ ಸಲ ನೀರು ಹಾಕ್ಕೊಳ್ಳೋದು ಬೇಡ. ಚೂರು ನೋಡಿ ಹಾಕೊಳ್ಳೋಣ. ಒಂದೇ ಸಲ ಹಾಕ್ಕೊಂಡ್ರೆ ಮತ್ತು ತುಂಬ ತೆಳ್ಳಗಾದ್ರೆ ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ. ಯಾಕಂದರೆ ಚಿರೋಟಿ ರವೆಲ್ಲ ಹಾಕಿರೋದ್ರಿಂದ ಹಿಟ್ಟು ಚೆನ್ನಾಗಿ ಇದಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೋಡಿ ನೀರು ಹಾಕ್ಕೊಳ್ರಿ. ಈಗ ನಾನು ನೋಡಿರಿ ಕಣಕದ ಹಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಹೋಳಿಗೆ, ಉರಿಯಕ್ಕಿ ಹೋಳಿಗೆ ಅಂದರೆ ಇದೆ. ಚೆನ್ನಾಗಿ ಈ ಕಡೆ ಸ್ಪೆಷಲ್ ದೀಪಾವಳಿಗೆ ಮಾಡ್ತಾರೆ. ನಾನು ಮೊನ್ನೆ ಸಜ್ಜಕದ ಹೋಳಿಗೆನೂ ತೋರಿಸಿದ್ದೀನಿ, ಈಗ ಇದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಈ ರೀತಿ ಕಲಿಸ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ, ಅಂದರೆ ಆ ಹಿಟ್ಟು ನಾವು ಕಣಕ ಅಂದರೆ ಹೋಳಿಗೆದು ಹೂರ್ಣ ಥರ ರೆಡಿ ಮಾಡ್ಕೊಂಡಿವಲ್ಲ, ಅದು ನೆನೆಯಕ್ಕೆ ಇಟ್ಟಿದ್ದೀವಿ. ಈಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ, ಅವಾಗ ಸರಿ ಆಗುತ್ತೆ. ಇದು ನೋಡಿ, ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಒಣಗಬಾರ್ದು ಅನ್ನೋದಕ್ಕೋಸ್ಕರ ಚೂರು ಎಣ್ಣೆ ಹಾಕ್ತಿದ್ದೀನಿ ನೋಡಿ. ಹಿಟ್ಟು ಡ್ರೈ ಆಗಬಾರ್ದು ಅನ್ನೋದಕ್ಕೋಸ್ಕರ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟು ಈ ಕಡೆ ಲಟ್ಟಿಸ್ಕೊಳ್ಳೋಕ್ಕೆ ಮಣೆ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ ಹೂರ್ಣನೂ ರೆಡಿ ಇದೆ, ಕಣಕನೂ ರೆಡಿ ಇದೆ. ಈಗ ನಾವು ಕಣಕದಲ್ಲಿ ತುಂಬೋದನ್ನು ತೋರಿಸ್ತೀನಿ. ನಾನು ಆದರೂ 2 ತುಂಬಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಿಟ್ಟು ಹಚ್ಚಂಗಿಲ್ಲ, ಹಾಗೆ ಎಣ್ಣೆಯಲ್ಲಿ ಇದು ಮಾಡೋದಕ್ಕೋಸ್ಕರ ಇಟ್ಕೊಂಡು, ಅಂದರೆ ಆಲ್ರೆಡಿ ನಾನು 2 ಇದು ಮಾಡ್ಕೊಂಡಿದ್ದೀನಿ. ಈಗ ನಿಮಗೂ ತೋರಿಸ್ಬೇಕಲ್ವಾ, ಹಾಗಾಗಿ ನೋಡಿ ಈಗ ತೊಗೊಂಡಿದ್ದೀನಿ. ಈಗ ಹೂರ್ಣ ತೊಗೊಂಡಿದ್ದೀನಿ. ಇದು ತುಂಬಿ ಹೀಗೆ ಹಿಂಗೆ ಕವರ್ ಮಾಡ್ಕೊಳ್ಳಿ, ಸೇಮ್ ಹೋಳಿಗೆ ಮಾಡಿದಾಗೆ, ಆದರೆ ಎಣ್ಣೆಲಿ ಕರಿಯೋದು ಅಷ್ಟೇ. ನೋಡಿ ಈ ರೀತಿ ಕವರ್ ಮಾಡ್ಕೊಳ್ಳೋದು. ಎಕ್ಸ್ಟ್ರಾ ಬರೋ ಹಿಟ್ಟು ಬೇಕಾದ್ರೆ ತಕ್ಕೊಬೋದು, ನಾವು ತಕ್ಕೊಂಡು ಮತ್ತು ಈ ಥರ ರೌಂಡ್ ಮಾಡ್ಕೊಂಡು ನೋಡಿ ಎಣ್ಣೆಲ್ಲೇ ಇದು ಮಾಡ್ಕೊಳ್ಳೋದು. ಎಣ್ಣೆ ನೆನೆದ್ದೀನಿ. ಈಗ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಎಣ್ಣೆ ಆಲ್ರೆಡಿ ಕಾಯ್ತಾ ಇದೆ, ಅಲ್ಲಿ ತೋರಿಸಿ. ಎಣ್ಣೆ ಕಾಯ್ತಾ ಇದೆ ನೋಡಿ. ಸೇಮ್ ಇಷ್ಟು ಒಂದು ಚಿಕ್ಕ ಗೋಲಿ ಸೈಜ್
ಅಂದರೆ ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಮಾಡಿ ನೋಡಿ ಒಂದ್ಸಲ, ಇನ್ನೊಂದ್ಸಲ ಇದನ್ನೇ ಮಾಡಬೇಕು ಅಂತೀರ. ನನಗಿದು ಫಸ್ಟಿಗೆ ಬಂದು ತಿಂದಾಗಿಂದ ಈ ಉರಿಯಕ್ಕಿ ಹೋಳಿಗೆ ಅಂದರೆ ಭಾಳ ಇಷ್ಟ ನನಗೆ. ಇಲ್ಲಿ ಸ್ಪೆಷಲಲ್ಲಿ ಇದು ನನ್ನ ಫೇವ್ರೆಟ್ ಅಂತಲೇ ಅನ್ಬೋದು. ನಂಗೆ ತುಂಬ ಇಷ್ಟ ಇದು. ನಮಗೆ ಎಷ್ಟು ದೊಡ್ಡದು ಬೇಕೋ ಆ ಥರ ಮಾಡ್ಕೊಳ್ಳೋದು ನಾವು. ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಒಂದ್ಸಲ ಇದನ್ನ ಮಾಡಿ ನೋಡಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ವಾ, ನೋಡಿ ಈ ರೀತಿ. ಈಗ ನಾನು ಒಂದೆರಡು ಮಾಡ್ಕೊತೀನಿ ಎಮರ್ಜೆನ್ಸಿಗೆ. ಈಗ ನೋಡಿ ಇಲ್ಲಿ ಹಾಕೊತಾ ಇದ್ದೀನಿ. ಈಗ ಇನ್ನೊಂದು ತೋರಿಸ್ತೀನಿ. ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡ್ರೆ ಬೇಗ ಇದಾಗುತ್ತೆ. ಈಗ 2 ಆಯ್ತು ನೋಡಿ ಫ್ರೆಂಡ್ಸ್. ಇವಾಗ ಒಂದು 4 ಈಗ ವಿಡಿಯೋಗೋಸ್ಕರ ಬೇಗ ಇದು ಮಾಡ್ಕೊಂಡಿದ್ದೀನಿ. ಈಗ 4 ಲಟ್ಟಿಸ್ಕೊಂಡಿದ್ದೀನಿ ನೋಡಿ, ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ. 4 ಈಗ ಎಣ್ಣೆಗೆ ಹಾಕ್ತಿದ್ದೀನಿ ನೋಡಿ. ಎಣ್ಣೆ ಕಾದಿದೆ, ಹಾಕ್ತಾ ಇದ್ದೀನಿ ನೋಡಿ. ನಿಧಾನಕ್ಕೆ ಇದನ್ನ ತಿರುಗಿಸ್ಕೊಬೇಕು ನಾವು. ಉಬ್ಬುತ್ ನೋಡಿ, ಸೇಮ್ ಪೂರಿ ಉಬ್ದಂಗೆ ಉಬ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ತೆಗಿತಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ಒಂದು 4 ಈಗ ವಿಡಿಯೋಗೋಸ್ಕರ ಬೇಗ ಇದು ಮಾಡ್ಕೊಂಡಿದ್ದೀನಿ. ಈಗ 4 ಲಟ್ಟಿಸ್ಕೊಂಡಿದ್ದೀನಿ ನೋಡಿ, ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ. 4 ಈಗ ಎಣ್ಣೆಗೆ ಹಾಕ್ತಿದ್ದೀನಿ ನೋಡಿ. ಎಣ್ಣೆ ಕಾದಿದೆ, ಹಾಕ್ತಾ ಇದ್ದೀನಿ ನೋಡಿ. ನಿಧಾನಕ್ಕೆ ಇದನ್ನ ತಿರುಗಿಸ್ಕೊಬೇಕು ನಾವು. ಉಬ್ಬುತ್ ನೋಡಿ, ಸೇಮ್ ಪೂರಿ ಉಬ್ದಂಗೆ ಉಬ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ತೆಗಿತಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು, ಅವಾಗ ಇದು ಚೆನ್ನಾಗಿ ಇದಾಗುತ್ತೆ. ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಬೇಯಿಸಿದ್ರೆ ಮಾತ್ರ ಸೂಪರ್ ಆಗಿರುತ್ತೆ ಇದು. ಯಾಕಂದ್ರೆ ಹೂರ್ಣ ಅಂತೂ ರೆಡಿ ಇದು ಇರುತ್ತೆ, ಬೆಂದಿರುತ್ತಲ್ವಾ, ಹಾಗಾಗಿ. ಇಲ್ಲಿ ಸೇಮ್ ಪೂರಿ ಉಬ್ದಂಗೆ ಉಬ್ಬೋದು ಇದು. ಈಗ ನಾನಿನ್ನು ಈಗ ನೋಡಿ ಇಲ್ಲಿ ಪ್ಲೇಟ್ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೂಪರ್ ಆಗಿದೆ. ಹುರಕ್ಕಿ ಹೋಳಿಗೆ ನೋಡಿ ಫ್ರೆಂಡ್ಸ್ ಇದು. ಈಗ ನಾನು ಉಳ್ಕಿದ್ದು ಅಷ್ಟು ಮಾಡಿ ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಅಷ್ಟು ಮಾಡಾಯ್ತು. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ ಅಲ್ವಾ. ಈ ರೀತಿ ಚೆನ್ನಾಗಿ ಇಟ್ಕೊಂಡು ತಿನ್ಬೋದು. ಒಂದು 15-20 ದಿವಸ ತಿಂಗಳುಗಟ್ಲೆನೂ ಇಟ್ಕೊಬೋದು, ಏನೂ ಆಗಲ್ಲ ಇದು. ಈ ಹುರಕ್ಕಿ ಹೋಳಿಗೆ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಳಿಗೆ ನೋಡಿ. ನಾವು ಒಂದು ಪ್ಲೇಟ್ ಮಾಡಿದ್ದೀವಿ, ಅಂದರೆ ಇಲ್ಲಿ ನಮ್ಮ ಮೇಲೆ ಜನ ಎಲ್ಲ ಜಾಸ್ತಿ ಇದೆಯಲ್ಲ, ನಾವು ಅದಕ್ಕೆ ಇಲ್ಲಿ ಜಾಸ್ತಿ. ಇಷ್ಟ ಆಯಿತಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೋಳಿಗೆ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಬಾಯ್.